ಎಲ್ರಿಗೂ ನಮಸ್ಕಾರ. ಓವರ್ ವ್ಯಾಲೆಟ್ನ ತುಂಬ ದಿನದಿಂದ ಕ್ವಿಝ್ ಎಲ್ಲ ಕಂಪ್ಲೀಟ್ ಮಾಡಿ ಪಾಯಿಂಟ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ಕೊಂಬರ್ತಾ ಇದ್ವಿ. ಸೊ ನಾವು ಸ್ವಲ್ಪ ದಿನದಿಂದ ಅದು ಕೂಡ ಲಿಸ್ಟಿಂಗ್ ಆಗ್ತಾಯಿದೆ. ಸೊ ನಾವು ಏನು ಟೋಕನ್ಸನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀವಿ, ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀವಿ, ಅದು ವಿಡ್ರಾನ ಮಾಡಬೇಕಂದ್ರೆ KYCನ ಮಾಡಲೇಬೇಕು. ಸೊ ಅದರಿಂದ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ಸೆಟ್ಟಿಂಗ್ಸನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಸಿಬಿಲ್ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇನ್ನು 7 ಡೇಸ್ ಟೈಮ್ ಇರುತ್ತೆ. ಸೊ 7 ಡೇಸ್ ಒಳಗಡೆ ಮಾಡ್ಕೊಂಬಿಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ನಿಮಗೆ ಸೆಲೆಕ್ಟ್ ನ್ಯಾಷನಾಲಿಟಿ ಅಂತ ಬರುತ್ತೆ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತೀರಾ. ಹಾಗೆ ಕೆಳಗಡೆ ಬಂತು ನಿಮಗೆ ಓಪನ್ ಫ್ಲಿಪ್ಸ್ಟಾರ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪ್ಲೇ ಸ್ಟೋರ್ಗೆ ರೀಡೈರೆಕ್ಟ್ ಕೂಡ ಆಗ್ತದೆ. ಅಪ್ಲಿಕೇಶನ್ ಬಂತು ಅಂದರೆ ಒಂದು 14 MB ಐತೆ. ಒಂದು ಅಪ್ಲಿಕೇಶನ್ ಲೈಕ್ ಒಂದು ಎಕ್ಸ್ಚೇಂಜ್ ಟೈಪ್ ಇದು. ಸೊ ನಾವು KYCನ ಮಾಡಿದ್ರೆ ಇದನ್ನು ಓವರ್ ವ್ಯಾಲೆಟ್ಗೆ ಲಿಂಕ್ ಮಾಡಿದ್ರೆ ಅಲ್ಲೂ ಕೂಡ KYC ಕಂಪ್ಲೀಟ್ ಆಗುತ್ತೆ. ಸೊ ಇನ್ಸ್ಟಾಲ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊತೀರಾ. ತುಂಬ ಜನ ಅಟ್ ಎ ಟೈಮ್ ಯೂಸ್ ಮಾಡೋದ್ರಿಂದ ಸದ್ಯಕ್ಕೆ ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಬ್ಲ್ಯಾಂಕ್ ಬರುತ್ತೆ, ಏನೂ ಬರೋದಿಲ್ಲ, ತುಂಬಾ ಎರರ್ ರೀತಿ ಬರುತ್ತೆ. ನಿಮಗೆ 5th ಆಪ್ಷನ್ ಕಾಣಿಸ್ತೈತೆ, ಫೋರ್ತ್ ಆಪ್ಷನ್ ಅಸೆಟ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದ್ರೆ ಕೇಳುತ್ತೆ ಅದು ಲಾಗಿನ್ ID ಮತ್ತು ಇಮೇಲ್ ID ಮತ್ತು ಪಾಸ್ವರ್ಡ್ನ. ಬಟ್ ನಮ್ಮದು ಹತ್ರ ಯಾವುದೇ ಥರ ಅಕೌಂಟ್ ಇಲ್ಲ ಅಲ್ವಾ. ಸೊ ಅದರಿಂದ ಏನು ಮಾಡ್ತೀವಿ, ಗೆಟ್ ಸ್ಟಾರ್ಟೆಡ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀವಿ. ಫಸ್ಟ್ ನೇಮ್ ಹಾಕ್ತೀರಾ, ಲಾಸ್ಟ್ ನೇಮ್ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ, ರೆಫರಲ್ ಕೋಡ್ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ರೆಫರಲ್ ಕೋಡ್ ಹಾಕ್ತೀರಾ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಕೊಟ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಕೊಡ್ತೀರಿ. ಇನ್ ಕೇಸ್ ಈ ಒಂದು ಆಪ್ಷನ್ ವರ್ಕ್ ಆಗಲಿಲ್ಲ ಅಂದರೆ ಕೆಳಗಡೆ ನಿಮಗೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದನ್ನು ಕ್ಲಿಕ್ ಮಾಡಿಕೊಂಡು ಯಾವುದೋ ಒಂದು ನಿಮ್ಮ ಹತ್ರ ಇರುತ್ತೆ ಇಮೇಲು, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಯಾವೊಂದು ಇಮೇಲ್ ಕೊಟ್ಟಿದ್ದೀರಾ ಅದಕ್ಕೆ ಒಂದು ಲಿಂಕ್ ಹೋಗಿರುತ್ತೆ, ವೆರಿಫಿಕೇಷನ್ ಲಿಂಕು. ಸೊ ಒಂದು ಇಮೇಲ್ನ ಓಪನ್ ಮಾಡ್ತೀರಾ, ವೆರಿಫೈ ಇಮೇಲ್ ಐತರ ಅದನ್ನು ಕ್ಲಿಕ್ ಮಾಡ್ತೀರಾ, ಅದು ಕೂಡ ಸಕ್ಸಸ್ಫುಲಿ ವೆರಿಫೈ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಮತ್ತೆ ಇಲ್ಲಿಗೆ ಬರ್ತೀರಾ, ಮತ್ತೆ ಒಂದು ಇಲ್ಲಿ ಇಮೇಲ್ ಯಾವ ಇಮೇಲ್ನ ಕೊಟ್ಟಿದ್ದೀರಿ ಹಾಗೆ ಪಾಸ್ವರ್ಡನ್ನು ಕೇಳುತ್ತೆ. ಸೊ ಯಾವ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡನ್ನು ಹಾಕ್ಬಿಟ್ಟು ಇದನ್ನು ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ಆ ಒಂದು ID ಮತ್ತು ಪಾಸ್ವರ್ಡ್ ಕೊಟ್ಟಿದ್ದು ಗೊತ್ತಾಗಲಿಲ್ಲ ಗುರು ಅಂದರೆ ಕೆಳಗಡೆ ನಿಮಗೆ ಕಂಟಿನ್ಯೂ ವಿತ್ ಗೂಗಲ್ ಐತರ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ಲಾಗಿನ್ನ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗ್ತೀರಾ, ಪ್ರೊಫೈಲ್ಗೆ ಹೋಗ್ತೀರಾ. ಪ್ರೊಫೈಲ್ ನಿಮಗೆ ಇಮೇಲ್ ಬಂತು ಅಂದರೆ ಸಕ್ಸಸ್ಫುಲ್ ವೆರಿಫೈ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನಮ್ಮ ಒಂದು ಐಡೆಂಟಿಟಿನ ವೆರಿಫೈ ಮಾಡಬೇಕು. ಜಸ್ಟ್ ವೆರಿಫೈ ಐತಲ್ಲ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ನಿಮ್ಗೆ ಆಧಾರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಏನೇನು ಸಬ್ಮಿಟನ್ನು ಮಾಡಬೇಕಂದ್ರೆ ಫಸ್ಟ್ ನಮ್ಮದು ಒಂದು ಡಾಕ್ಯುಮೆಂಟ್ಸು, ಫೋಟೋ ಸಬ್ಮಿಟ್ ಮಾಡಬೇಕು, ಹೆಸರು ಸಬ್ಮಿಟ್ ಮಾಡಬೇಕು, ಹಾಗೆ ನಮ್ಮದು ಒಂದು ಸೆಲ್ಫಿ ಕೂಡ ಸಬ್ಮಿಟ್ ಮಾಡಬೇಕು. ಕಂಟಿನ್ಯೂ ಐತಲ್ಲ ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ಕೇಳುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಏನೈತೆ ಅದನ್ನೇ ಕೊಟ್ಕೊಳ್ಳಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಬಿಲ್ಡಿಂಗ್ ನಂಬರು, ಸಿಟಿ ಮತ್ತು ಯಾವ ದೇಶ, ಪ್ರತಿಯೊಂದು ಕೂಡ ಕೇಳುತ್ತೆ. ಪ್ರತಿಯೊಂದು ಕೂಡ ಸಬ್ಮಿಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸೆಲೆಕ್ಟ್ ಯುವರ್ ಡಾಕ್ಯುಮೆಂಟ್ ಟೈಪ್ ಅಂತ ಬರುತ್ತೆ. ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅಂತ ಆದರೆ ಅದಕ್ಕೆ ಕೊಡಿ, ಪಾಸ್ವರ್ಡ್ ಇತ್ತು ಅಂದರೆ ಪಾಸ್ವರ್ಡ್ ಕೊಡಿ, ಇಲ್ಲಾಂದರೆ ನನ್ನ ಹತ್ರ ಸಿಂಪಲಾಗಿ ಆಧಾರ್ ಕಾರ್ಡ್ ಆಯ್ತಲ್ಲ, ಸೊ ID ಕಾರ್ಡ್ ಅಂತ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಕೊಳ್ಳಿ. ಸೊ ಟೇಕ್ ಎ ಫೋಟೋ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಿ. ನಿಮ್ಮ ಒಂದು ಆಧಾರ್ ಕಾರ್ಡ್ದು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೋಟೋನ ಅಪ್ಲೋಡನ್ನು ಮಾಡ್ತೀರಾ. ಮತ್ತು ಏನು ಅಪ್ಲೋಡ್ ಮಾಡ್ತೀರಾ ಒಂದು ಫೋಟೋ ತುಂಬಾ ಕ್ವಾಲಿಟಿ ಆಗಿರಬೇಕು, ಅಂದರೆ ಅಲ್ಲಿ ಕಾಣಬೇಕು ಹೆಸರುಗಳು ಅಥವಾ ನಿಮ್ಮ ಅಡ್ರೆಸ್ಸು ಪ್ರತಿಯೊಂದು ಕೂಡ ಓದೋ ರೀತಿ ಇರಬೇಕು. ಮತ್ತು ಅಲ್ಲೇ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, ಪ್ಲೀಸ್ ಡೂ ಅಂದ್ಬಿಟ್ಟು. ಸೊ ಟೋಟಲಾಗಿ ಕಾರ್ನರ್ ಎಷ್ಟಿರುತ್ತೆ ಅಷ್ಟು ಕೂಡ ಕಾಣಬೇಕು. ಜಸ್ಟ್ ಕ್ರಾಪ್ ಮಾಡಿಬಿಟ್ಟು ಅದು ಇದು ಮಾಡಿಬಿಟ್ಟು ಸಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ 4 ಕಾರ್ನರ್ ಕೂಡ ಕಾಣೋ ರೀತಿ ಫೋಟೋನ ಅಪ್ಲೋಡ್ ಮಾಡಿ, ಫ್ರಂಟ್ ಮತ್ತು ಬ್ಯಾಕ್ ಸೈಡ್. ಅದಾದಮೇಲೆ ನಿಮ್ಮ ಸೆಲ್ಫಿನ ಕೇಳುತ್ತೆ, ಕ್ಯಾಮ್ರಾನ ಇಟ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಅದೇ ಆ ಕಡೆ ತಿರುಗಿ ಈ ಕಡೆ ತಿರುಗಿ ಅಂದ್ಬಿಟ್ಟು ಅದೇ ಆಟೋಮೆಟಿಕ್ಕಾಗಿ ಒಂದು ಸೆಲ್ಫಿ ಕೂಡ ತಗೊಳ್ಳುತ್ತೆ. ಸೊ ಇಲ್ಲೇ ನೋಡ್ತಾ ಇರ್ಬೋದು, ಐಡೆಂಟಿಟಿ ಬಂತು ಅಂದರೆ ಸಬ್ಮಿಟೆಡ್ ಅಂತ ಐತೆ. ಒಂದು 30 ಸೆಕೆಂಡ್ಸು 1 ಮಿನಿಟ್ ಒಳಗಡೆ ನಿಮಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನಾರ್ಮಲಾಗಿ ನಾನು ಸಬ್ಸ್ಕ್ರೈಬರ್ ತುಂಬ ಜನ ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ, ಬಟ್ ನಾನು ಏನು ರಾಂಗ್ ಮಾಡಿಲ್ಲ. ಫೋಟೋ ಮೇ ಬಿ ನಾನು ಹಾಕಿರೋದು ಬ್ಲರ್ ಇರ್ಬೋದು ಅಂದ್ಕೊಂಡಿರ್ತೀನಿ, ಅದಕ್ಕೆ ನನಗೆ ತುಂಬಾ ಟೈಮ್ ತಗೊಳ್ತಾಯಿದೆ, ಇನ್ನೂ ಕೂಡ ಆಗಿಲ್ಲ. ಇನ್ ಕೇಸ್ ಫೇಲ್ಡ್ ಅಂತ ಬಂತು ಅಂದರೆ ಮತ್ತೆ ಒಂದು ಸಾರಿ ಸಬ್ಮಿಟ್ ಮಾಡಿ ಇದು ಸಕ್ಸಸ್ಫುಲ್ ಅಂತ ಆದಮೇಲೆ ನಮ್ಮ ಒಂದು ಓವರ್ ವ್ಯಾಲೆಟ್ನ ಲಿಂಕ್ ಮಾಡಿ. ಅದುವರೆಗೂ ಕೂಡ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇದು ಫೇಲ್ ಆಗಿಬಿಡ್ತು ಅಥವಾ ನೀವು ಕೊಡ್ತಿರೋಂಥ ಡಾಕ್ಯುಮೆಂಟ್ ಏನೋ ಒಂದು ಪ್ರಾಬ್ಲಮ್ ಆಗಿ ಏನೋ ಒಂದು ಸಬ್ಮಿಟ್ ತಗೊಳ್ಳೋದೇ ಇಲ್ಲ. ಸೊ ಇದು ಆಗ್ತು ಅಂದರೆ ಫಸ್ಟ್ ಇವಾಗ ನೀವು ಲಿಂಕ್ ಮಾಡಿಬಿಟ್ರೆ ಮುಂದೆ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಸಕ್ಸಸ್ ಅಂತ ಬಂದ ಮೇಲೆ ಮಾತ್ರ ಓವರ್ ವ್ಯಾಲೆಟ್ನ ಓಪನ್ ಮಾಡ್ತೀರಾ. ಇಲ್ಲಿ ಓಪನ್ ಫ್ಲಿಪ್ಸ್ಟಾರ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಅಗ್ರಿ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಮಾಡ್ಕೊತೀರಾ. ಯಾವಾಗ ಈ ಒಂದು ಅಪ್ಲಿಕೇಶನ್ KYC ಕಂಪ್ಲೀಟ್ ಆದಮೇಲೆ. ಸೊ KYC ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಮತ್ತೇನಾದ್ರು ಚೇಂಜ್ ಮಾಡಬೇಕು, ನಾನು ಕೊಟ್ಟಿರೋಂಥ ಈ ಅಕೌಂಟ್ನ ಚೇಂಜ್ ಮಾಡಬೇಕು, ಬೇರೆ ಅಕೌಂಟ್ ಕೊಡಬೇಕು ಅಂದರೆ ಆಗೋದಿಲ್ಲ. ಸೊ ಅದರಿಂದ ಇದು ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. 2 ಡೇಸ್ ಆಗಲಿ 3 ಡೇಸ್ ಆಗಲಿ, ಇನ್ನೂ ಕೂಡ 7 ಡೇಸ್ ಐತೆ, ತಲೆ ಕೆಡಿಸ್ಕೊಬೇಡಿ. ಸೊ ವೆಯ್ಟ್ ಮಾಡಿ, ಇದು ಕಂಪ್ಲೀಟ್ ಆದಮೇಲೆ ಮಾತ್ರ ಈ ಒಂದು ಓವರ್ ವ್ಯಾಲೆಟ್ನ ಲಿಂಕ್ ಮಾಡಿ. ಅಲ್ಲಿವರೆಗೂ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಲಿಂಕ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕಾಗಿ ನಾನು ಫಸ್ಟ್ ಹೇಳ್ತಾ ಇರೋದು ಸುಮ್ಮನೆ ಆಡಬೇಡಿ ಅಂದ್ಬಿಟ್ಟು. ಸೊ ಲಿಂಕೆಲ್ಲ ಆಗುತ್ತೆ, ಅದು ಕೂಡ ಸಕ್ಸಸ್ಫುಲಿ ಆಗುತ್ತೆ. ಆವಾಗ ನಿಮಗೆ ಮೇಲ್ಗಡೆ ನೋಡ್ತಾ ಇರ್ಬೋದು, ಕಂಗ್ರ್ಯಾಚುಲೇಷನ್ಸ್ ಎಲಿಜಿಬಲ್ ಫಾರ್ ಏರ್ ಡ್ರಾಪ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು KYC ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಹಾಗೆ ನೀವೇನು ಪಾಯಿಂಟ್ಸ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀರಾ ಆ ಒಂದು ಪಾಯಿಂಟ್ಸು ಟೋಕನಾಗಿ ಕನ್ವರ್ಟ್ ಆಗಿ ಆ ಒಂದು ಟೋಕನ್ನ ವಿಡ್ರಾ ಮಾಡೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ. ಸದ್ಯಕ್ಕಂತೂ KYC ಮಾಡೋದು ಇಷ್ಟೇ, ತುಂಬಾ ಸಿಂಪಲ್ ಆಗೈತೆ. ಬಟ್ ಹುಷಾರಾಗಿ ನೋಡಿಕೊಂಡು ಸರಿಯಾದ ಡೀಟೇಲ್ಸನ್ನು ಕೊಟ್ಟು KYC ಮಾಡಿ, ಇಲ್ಲಾಂದರೆ KYC ಆಗೋದು ಡಿಲೇ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಕೂಡ ಆಗ್ಬೋದು. ಸೊ ಅದರಿಂದ ಓವರ್ ವ್ಯಾಲೆಟ್ ಯೂಸ್ ಮಾಡ್ತಿರೋರು ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ KYC ಕಂಪ್ಲೀಟ್ ಮಾಡ್ಕೊಳ್ಳಿ.
ಮಾಡಲಿಲ್ಲ ಅಂದರೆ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಮಾಡ್ಕೊತೀರ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.